ತುಂಬ ಜನ ಪೇರೆಂಟ್ಸಿನ ಕಂಪ್ಲೇಂಟ್ ಏನಪ್ಪ ಅಂದರೆ ನಮ್ಮ ಮಕ್ಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಏನು ಇಡಬೇಕು, ಕೆಲವೊಂದ್ಸರಿ ಏನಿಟ್ಟರು ಕೂಡ ಲಂಚ್ ಬಾಕ್ಸನ್ನು ಬಿಟ್ಕೊಂಡು ಬರ್ತಾರೆ. ಅವಾಗ ಏನು ಮಾಡಬೇಕು, ಮಕ್ಕಳ ಫುಡ್ ಯಾವ ರೀತಿ ಇರಬೇಕು ಅಂತ. ಸೊ ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಲಂಚ್ ಬಾಕ್ಸ್ ಅಲ್ಲಿ ನೀವು ಯಾವ ರೀತಿ ಫುಡ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಯೂಶಲ್ ಆಗಿ ಪೇರೆಂಟ್ಸ್ ಮಾಡ್ತಾರೆ. ಸೊ ಆ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡೋದು ಹೇಗೆ, ಯಾವ ಮಿಸ್ಟೇಕ್ಸನ್ನು ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಸಣ್ಣ ಸಣ್ಣ ಚೇಂಜಸ್ಸನ್ನು ನೀವು ತರೋದ್ರಿಂದ ಮಕ್ಕಳ ನ್ಯೂಟ್ರಿಷನ್ ತುಂಬ ಚೆನ್ನಾಗೋಗುತ್ತೆ ಮತ್ತು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಮತ್ತೆ ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮಧ್ಯಾಹ್ನದ ಊಟ ಏನಿರುತ್ತೆ ಅದೊಂದು ಕಂಪ್ಲೀಟ್ ಫುಡ್ ಆಗಿರಬೇಕು. ದೊಡ್ಡವರಿಗಾದರೂ ಕೂಡ ಮಕ್ಕಳಿಗಾದರೂ ಕೂಡ ಕಂಪ್ಲೀಟ್ ಫುಡ್ ಆಗಿದ್ದಾಗ ಮಕ್ಕಳ ಬೆಳವಣಿಗೆಗೆ ತುಂಬ ಪೂರಕವಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದ ಡಯಟ್ಗಳು ಅಥವಾ ನಾವು ನಮ್ಮ ಮನೆಗಳಲ್ಲಿ ಮಾಡುವಂಥ ಮೋಸ್ಟ್ ಆಫ್ ದ ಟೈಮ್ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುತ್ತೆ. ಅಂದರೆ ಅಕ್ಕಿಯಿಂದ ಆಗಿರ್ಬೋದು, ಇವನ್ ರಾಗಿ ತೊಗೊಂಡ್ರು ಕೂಡ ಅದು ಕೂಡ ಸೆರೆಲೆ. ಬಟ್ ನಾನೇನೇ ಇಲ್ಲಿ ಏನು ಹೈಲೈಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಡಯಟಲ್ಲಿ ಪ್ರೋಟೀನು ತುಂಬ ಮಿಸ್ಸಿಂಗ್ ಇರುತ್ತೆ. ದೊಡ್ಡವರಿಗಾಗಲಿ ಸಣ್ಣ ಮಕ್ಕಳಿಗಾಗಲಿ ಪ್ರೋಟೀನ್ ನೋಡಿ ಒಂಥರ ಬಿಲ್ಡಿಂಗ್ ರೋಲನ್ನು ನಮ್ಮ ಬಾಡಿಯಲ್ಲಿ ಪ್ಲೇ ಮಾಡುತ್ತೆ. ಅಂದರೆ ಮಕ್ಕಳ ಒಂದು ಮಸಲ್ ಡೆವಲಪ್ಮೆಂಟಿಗೆ, ಅವರ ಬೆಳವಣಿಗೆಗೆ ತುಂಬ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮಕ್ಕಳು ನೀವು ನೋಡಿದರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ಆ ಒಂದು ಹೈಪರ್ ಆ್ಯಕ್ಟಿವ್ ಆ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಪ್ರೋಟೀನ್ ಕರೆಕ್ಟಾಗಿ ಕೊಡೋದು ತುಂಬ ಇಂಪಾರ್ಟೆಂಟ್. ಮಕ್ಕಳು ಕೆಲವೊಂದ್ಸರಿ ಊಟ ಮಾಡಿದ್ರು ಕೂಡ ನನಗೆ ಚಾಕ್ಲೇಟ್ ಬೇಕು ಮತ್ತು ಚಿಪ್ಸ್ ಕೊಟ್ಟರೆ ತಿನ್ನೋದು, ಈ ಥರ ಮಾಡ್ತಾರೆ. ಯಾಕೆ ಅಂದರೆ ಸರಿಯಾಗಿ ಪೂರಕವಾದಂಥ ಆಹಾರ ಸರಿಯಾಗಿ ಹೋಗಲಿಲ್ಲ ಅಂದರೆ ಮಕ್ಕಳಿಗೆ ಇನ್ನೂ ಕೂಡ ಹೊಟ್ಟೆ ತುಂಬಿದ ಫೀಲಿಂಗ್ ಬರಲ್ಲ. ಸೊ ಪದೇ 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 ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಪ್ರೋಟೀನ್ನ ನೀವು ಒಂದು ಸ್ವಲ್ಪ ಟೇಕ್ ಕೇರ್ ಮಾಡಿದ್ರಿ ಅಂದರೆ ಮಕ್ಕಳಿಗೆ ಪದೇ ಪದೇ ಜಂಕ್ ಫುಡ್ ತಿನ್ನೋವಂಥ ಆಸೆ ಆಗೋದು, ಮತ್ತು ಪದೇ ಪದೇ ಹಸುವಾಗೋದು, ಅದು ಇದು ತಿನ್ನೋದನ್ನ ಮಾಡೋದಿಲ್ಲ. ಸೊ ಲಂಚ್ ಬಾಕ್ಸ್ ವಿಷಯಕ್ಕೆ ಬಂದರೆ ಮಕ್ಕಳಿಗೆ ಯಾವ ರೀತಿ ಫುಡ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ನೋಡಿ. ಒಂದು ಆಲ್ರೆಡಿ ಪ್ರೋಟೀನ್ ಯುಕ್ತ ಆಹಾರ ಮತ್ತು ವಿಟಮಿನ್ ಸಿ ಯುಕ್ತ ಆಹಾರಗಳನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನ್ ಯುಕ್ತ ಆಹಾರಗಳಂದರೆ ಯಾವ್ಯಾವ ರೀತಿ ಇನ್ಕ್ಲೂಡ್ ಮಾಡ್ಬೋದು, ನೀವು ಚೀಲಗಳನ್ನು ಮಾಡ್ಬೋದು. ಅಂದರೆ ಬೇಸನ್ ಚೀಲ, ಈ ಕಡಲೆ ಹಿಟ್ಟಿಂದ ಏನು ಚೀಲ ಮಾಡ್ತೀರೋ ಅದಕ್ಕೆ ನೀವು ಕ್ಯಾರೆಟ್ ತುರಿದು ಹಾಕ್ಬೋದು, ಬೀಟ್ರೋಟ್ ತುರಿದು ಹಾಕ್ಬೋದು. ಮತ್ತು ಇವನ್ ಪೆಸರಿಟ್ಟು ಅಂತ ಏನು ಮಾಡ್ತೀವಿ ಹೆಸರು ಕಾಳಿಂದ, ಇದರ ರೆಸಿಪೀಸ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಪೆಸರಿಟ್ಟಿಗೆ ನಾವು ಇವನ್ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ, ಎಸ್ಪೆಷಲಿ ಹಸಿ ಶುಂಠಿ ಮಕ್ಕಳ ಜೀರ್ಣಕ್ರಿಯೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಇದಕ್ಕೆ ಅಡಿಷನಲ್ ಆಗಿ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕೋದ್ರಿಂದ ಮಕ್ಕಳಿಗೆ ಸಪ್ರೇಟಾಗಿ ವೆಜಿಟೇಬಲ್ಸ್ ತಿನ್ನಲ್ಲಪ್ಪ, ಸೊಪ್ಪು ತಿನ್ನಲ್ಲಪ್ಪ ಅನ್ನೋಂಥ ಪ್ರಾಬ್ಲಮ್ ಕೂಡ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಮಕ್ಕಳಿಗೆ ರೋಲ್ ಥರ ಮಾಡಿ ಕೊಟ್ಟರೆ ಅವರಿಗೆ ತಿನ್ನಕ್ಕೆ ಕೂಡ ಈಸಿ ಮತ್ತು ಲಂಚ್ ಬಾಕ್ಸನ್ನು ಕೂಡ ಬೇಗ ಖಾಲಿ ಮಾಡ್ತಾರೆ. ಮತ್ತು ಇದರ ಜೊತೆಗೆ ನೀವು ಪನೀರನ್ನು ಕೂಡ ಇನ್ಕ್ಲೂಡ್ ಮಾಡಿ ಪನೀರ್ ಪರಾಟಗಳನ್ನು ಮಾಡಿಕೊಡ್ಬೋದು. ಯೂಶಲಿ ತುಂಬ ಜನ ಮಕ್ಕಳಿಗೆ ಈ ಥರ ರೋಲ್ ಮಾಡಿಕೊಂಡು ತಿನ್ನುವಂಥ ಐಟಮ್ಸ್ ಆದರೆ ತುಂಬ ಖುಷಿಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸನ್ನು ಕೂಡ ಬೇಗ ಖಾಲಿ ಮಾಡ್ತಾರೆ. ಈ ಪನೀರ್ ಪರಾಟ ಮಾಡ್ಬೋದು, ಪನೀರನ್ನು ತುರಿದ್ಬಿಟ್ಟು, ಅಥವಾ ನೀವು ನೆಕ್ಸ್ಟು ತೊಟ್ಟವಲಕ್ಕಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದಕ್ಕೂ ಕೂಡ ಪನೀರನ್ನು ತುರಿದು ಹಾಕ್ಬೋದು. ಮತ್ತು ಈ ಥರ ಪನ್ನೀರನ್ನು ಆದಷ್ಟು ಕೂಡ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವನ್ ನೀವು ಪನ್ನೀರ್ನ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಕಿ ಕೂಡ ಕ್ಯೂಬ್ಸ್ ಥರ ಮಾಡಿ ಕೊಡ್ಬೋದು. ಇದರಿಂದ ಮಕ್ಕಳ ಪ್ರೋಟೀನ್ ಪೂರಕವಾಗಿ ಮಕ್ಕಳಿಗೆ ಹೋಗುತ್ತೆ. ಇನ್ನೊಂದು ವಿಷಯ, ನೀವು ಯಾವುದೇ ಫುಡ್ಗಳನ್ನು ಪ್ಯಾಕ್ ಮಾಡಿದಾಗ ನೀವು ಕಾಯಿ ಚಟ್ನಿ, ಹಸಿ ಕಾಯಿ ಚಟ್ನಿ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದು ಸ್ವಲ್ಪ ಹಾಳಾಗುವಂಥ ಸ್ಟೇಜಸ್ಸಲ್ಲಿ ಇತ್ತು, ಮಕ್ಕಳು ಅದನ್ನು ತಿಂದರು ಅಂದರೂ ಕೂಡ ಮಕ್ಕಳಿಗೆ ಹೊಟ್ಟೆ ನೋವು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಮನೇಲಿ ಜಾಸ್ತಿ ದಿನ ಇರುವಂಥ ಟೊಮ್ಯಾಟೊ ಚಟ್ನಿಗಳು ಮತ್ತು ಶೇಂಗಾ ಚಟ್ನಿ ಪುಡಿಗಳನ್ನು, ಅದಕ್ಕೆ ನೀವು ಮೊಸರನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಮತ್ತು ಇದರ ಜೊತೆಗೆ ಒಣ ಕೊಬ್ಬರಿಯಿಂದ ಏನು ಚಟ್ನಿ ಪುಡಿಗಳನ್ನು ಮಾಡ್ತೀರಾ ಅದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಮತ್ತು ಈ ರೀತಿ ರೋಲ್ಸ್ಗಳನ್ನು ಜೊತೆಗೆ ಇನ್ಕ್ಲೂಡ್ ಮಾಡಿದಾಗ ಮೊಸರು ಕೂಡ ಈಸಿಯಾಗಿ ನೀವು ಮಕ್ಕಳಿಗೆ ಕೊಡ್ಬೋದು. ಮೊಸರಲ್ಲೂ ಕೂಡ ಪ್ರಿಬಯೋಟಿಕ್, ಪ್ರೋಬಯೋಟಿಕ್ ಗುಣಗಳಿರೋದ್ರಿಂದ ಮತ್ತು ಪ್ರೋಟೀನ್ ಯುಕ್ತ ಆಹಾರ ಆಗಿರೋದ್ರಿಂದ ಮಕ್ಕಳಿಗೆ ಇದು ಕೂಡ ಚೆನ್ನಾಗಿ ಶರೀರಕ್ಕೆ ಹೋಗುತ್ತೆ. ಮತ್ತು ನೀವು ಸಲಾಡ್ಸನ್ನು ಕೂಡ ಮಕ್ಕಳಿಗೆ ಜೊತೆಲಿ ಇಡ್ಬೋದು. ಯಾವುದೇ ಹಸಿ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಸ್ಪ್ರಿಂಕಲ್ ಮಾಡ್ಬೋದು ನೀವು. ಇದರಿಂದ ವಿಟಮಿನ್ ಸಿ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಆಯಾ ಸೀಸನ್ಗೆ ಸಿಗುವಂತಹ ಹಣ್ಣುಗಳನ್ನು ದಯವಿಟ್ಟು ಇನ್ಕ್ಲೂಡ್ ಮಾಡಿ. ಯೂಶಲಿ ಕಟ್ ಮಾಡಿ ಫ್ರೂಟ್ಗಳನ್ನು ಪ್ಯಾಕ್ ಮಾಡೋದಕ್ಕಿಂತ ಹೋಲ್ ಹಣ್ಣುಗಳನ್ನು ಯಾವುದಾದ್ರೂ ನೀವು ಇಡಬಹುದು ಅಂತ ಹೇಳಿದರೆ ಆ ರೀತಿ ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಳಾಗುವಂಥ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ನೀವೊಂದು ಪೇರ್ಲೆ ಹಣ್ಣಾದರೆ, ಗೋವಾ ಆದರೆ ನೀವು ಆರಾಮಾಗಿ ಹಾಗೆ ಕೊಡ್ಬೋದು. ಮತ್ತು ಬಾಳೆಹಣ್ಣನ್ನು ಹಾಗೆ ಇಡ್ಬೋದು. ಈ ಥರ ಹೋಲಾಗಿ ಇರುವಂಥ ಫುಡ್ಗಳನ್ನು ಇಡಬಹುದು ಅಂತ ಹೇಳಿದರೆ ದಟ್ ಈಸ್ ಆಲ್ವೇಸ್ ಗುಡ್. ಇದರಿಂದ ಮಕ್ಕಳ ನ್ಯೂಟ್ರಿಷನ್ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ಏನೆಲ್ಲ ಮಿಸ್ಟೇಕ್ಸ್ಗಳನ್ನು ನೀವು ಮಾಡಬಾರ್ದು,
ಮೊದಲನೇದಾಗಿ ಮಕ್ಕಳಿಗೆ ಏನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಊಟ ಕೊಡ್ತೀರಾ ಅದನ್ನು ಅವಾಯ್ಡ್ ಮಾಡಿಸಿ. ಪ್ಲಾಸ್ಟಿಕ್ ಬಾಟಲ್ಸ್ಗಳಿಂದ ನೀರು ಕೊಡೋದನ್ನು ಅವಾಯ್ಡ್ ಮಾಡಿಸಿ. ಮತ್ತು ಎರಡನೇದು, ಈ ಅಲ್ಯೂಮಿನಿಯಂ ಫಾಯಿಲಿಂದ ಏನು ಚಪಾತಿ ಸುತ್ತೋದು ಅಥವಾ ರೋಲ್ಸ್ಗಳನ್ನು ಸುತ್ತೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಇದು ಮಕ್ಕಳಿಗೆ ಹೆಲ್ದಿ ಆಗಿರೋದಿಲ್ಲ. ಇನ್ನೊಂದು, ಮಕ್ಕಳ ಎಸ್ಪೆಷಲಿ ವಾಟರ್ ಬಾಟಲ್ಸನ್ನು ಅಟ್ಲೀಸ್ಟ್ 3 ದಿನಕ್ಕೊಂದ್ಸರಿ ಬಿಸಿನೀರು ಹಾಕಿ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ನಾವು ಜಸ್ಟ್ ನೀರಷ್ಟೇ ಹಾಕಿರೋದಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ದಯವಿಟ್ಟು ಆ ಥರ ಮಾಡಬೇಡಿ. ಚೆನ್ನಾಗಿ ಬಿಸಿನೀರು ಹಾಕಿ 2 ದಿನ 3 ದಿನಕ್ಕೊಂದ್ಸರಿ ಅದನ್ನು ಕ್ಲೀನ್ ಮಾಡ್ತಾ ಇರಿ. ಮತ್ತು 4ನೇದು, ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಂಚ್ ಬಾಕ್ಸ್ ಬಿಟ್ಕೊಂಡು ಬಂದಾಗ ಕೂಗಾಡ್ತೀವಿ, ಓ ನೀನು ತಿಂತಾ ಇಲ್ಲ ಅಂತ. ಬಟ್ ಅದೇನೇ ಮಕ್ಕಳು ತಿನ್ಕೊಂಡು ಬಂದಿದ್ದ ದಿನ ಅಪ್ರಿಷಿಯೇಟ್ ಮಾಡಿದಾಗ ಓಕೆ, ಮಕ್ಕಳಿಗೆ ಆ ಡೊಪಮಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಮಕ್ಕಳಿಗೆ ನಾಳೆನೂ ಕೂಡ ನಾನು ತಿನ್ನಬೇಕು ಅನ್ನುವಂಥ ಉತ್ಸಾಹ ಬರುತ್ತೆ. ಬೈ ಚಾನ್ಸ್ ಏನಾದರೂ ಮಕ್ಕಳು ಊಟ ತಿನ್ಕೊಂಡು ಬಂದಿಲ್ಲ ಅಂದರೆ ಯಾಕೆ ತಿಂದಿಲ್ಲ, ಏನು ಪ್ರಾಬ್ಲಮ್ ಆಯಿತು, ಯಾಕೆ ನಿಂಗೆ ಇಷ್ಟ ಆಗಲಿಲ್ವಾ ಅಂತ ಮಗು ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ ಹೇಳಿ, ಕೂಗಾಡ್ಬಿಡ್ತೀವಿ, ನೀನು ಹಾಗೆ, ನೀನು ಹಿಂಗೆ, ನಾಳೆ ದಿನ ಅದು ಕೊಡಲ್ಲ ಇದು ಕೊಡಲ್ಲ, ನೀನು ಹಿಂಗೆ ಅಂತ. ಆ ಥರ ದಯವಿಟ್ಟು ಮಾಡಬೇಡಿ. ಕಾರಣ ಏನು ಅಂತ ಕೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಪೇರೆಂಟ್ಸ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆದಷ್ಟು ನೀರನ್ನು ಕುಡಿಲಿಕ್ಕೆ ಎನ್ಕರೇಜ್ ಮಾಡಿ. ಮೋಸ್ಟ್ ಆಫ್ ದ ಮಕ್ಕಳು ಸರಿಯಾಗಿ ಸ್ಕೂಲ್ಗಳಲ್ಲಿ ನೀರು ಕುಡಿಯೋದಿಲ್ಲ. ಇದರಿಂದ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಬಿಸಿಲಿರುವಂಥ ಟೈಮ್ಗಳಲ್ಲಿ ನೀವು ನಿಂಬೆ ಹಣ್ಣನ್ನು ನಿಂಬೆಹಣ್ಣಿನ ಪಾನಕ ಥರ ಮಾಡಿ ಸೆಪ್ರೇಟಾಗಿ ಕೊಡಬಹುದು. ಮಜ್ಜಿಗೆಯನ್ನು ಕೂಡ ನೀವು ಮಕ್ಕಳಿಗೆ ಕೊಟ್ಟು ಕಳಿಸ್ಬಹುದು. ಆದಷ್ಟು ಮಕ್ಕಳ ಒಂದು ಲಂಚ್ ಬಾಕ್ಸ್ ಏನಿರುತ್ತೆ ಲೈಟ್ ವೆಯ್ಟ್ ಆಗಿದ್ದು, ಈವನ್ 1-2 ರೋಲ್ ತಿಂದರೂ ಕೂಡ ಈಸಿಯಾಗಿ ಕಂಪ್ಲೀಟ್ ಆಗಬೇಕು ಆ ಥರ ಫುಡ್ಗಳನ್ನೇ ಕೊಡಿ. ತುಂಬ ಕಾಂಪ್ಲಿಕೇಟೆಡ್ ಆಗಿ ಚಪಾತಿ ಪಲ್ಯ ಅದು ಇದು 3-4 ಥರ ಕೊಟ್ಟರೆ ಫಸ್ಟು ಮಕ್ಕಳಿಗೆ ಟೈಮ್ ಇರಲ್ಲ, ಅದನ್ನು ಅವರು ಕಂಪ್ಲೀಟ್ ಕೂಡ ಮಾಡೋದಿಲ್ಲ. ಮತ್ತು ರೈಸ್ ಐಟಮ್ಸ್ಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಮಕ್ಕಳಿಗೆ ಬೆಳಗಿನ ತಿಂಡಿಯಲ್ಲೂ ಕೂಡ ಈ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಒಂದು ತಿಂಡಿಗಳನ್ನು ಕೊಟ್ಟಾಗ ಮಕ್ಕಳಿಗೆ ಅಸಿಡಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಒಂದು, ಈ ಚಿತ್ರಾನ್ನ ಪುಳಿಯೋಗರದಲ್ಲಿ ಯಾವುದೇ ರೀತಿಯಾದಂಥ ನ್ಯೂಟ್ರಿಷನ್ ಅಂತೂ ಡೆಫಿನೆಟ್ಲಿ ಮಕ್ಕಳಿಗೆ ಹೋಗೋದಿಲ್ಲ. ತುಂಬ ಎಣ್ಣೆಯನ್ನು ಕೂಡ ಬೇಕಾಗುತ್ತೆ ಈ ತಿಂಡಿಗಳನ್ನು ಮಾಡಲಿಕ್ಕೆ. ಕಂಪೇರಿಟಿವ್ಲಿ ನಾವು ಪಲ್ಯ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ ಕಮ್ಮಿ ಎಣ್ಣೆ ಬೇಕಾಗುತ್ತೆ. ಬಟ್ ಆದರೆ ಈ ಚಿತ್ರಾನ್ನ, ಪುಳಿಯೋಗರೆ ಇದನ್ನು ಮಾಡಲಿಕ್ಕೆ ತುಂಬ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಈ ಥರ ಆಹಾರಗಳನ್ನು ಮಕ್ಕಳಿಗೆ ಕೊಟ್ಟಾಗ ಅಸಿಡಿಟಿ ಆಗುವಂಥ ಚಾನ್ಸಸ್ಸು, ಹೊಟ್ಟೆ ನೋವಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವು ವಿಟಮಿನ್ ಸಿ ಯುಕ್ತ ಆಹಾರನ ಇನ್ಕ್ಲೂಡ್ ಮಾಡಲಿಕ್ಕೆ ಇವನ್ ಉಪ್ಪಿನಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅದರದ್ದು ಕೂಡ ಯೂಸ್ ಮಾಡ್ಕೋಬೋದು. ಇದರಿಂದ ಎಲ್ಲ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಓವರಾಲ್ ನ್ಯೂಟ್ರಿಷನ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೋಟೀನ್ ಯುಕ್ತ ಆಹಾರನ ಕೊಡಲಿಕ್ಕೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಟ್ರೈ ಮಾಡಿ. ಎರಡನೇದು, ವಿಟಮಿನ್ ಸಿ ಅನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಹೋಮ್ ಮೇಡ್ ಸ್ವೀಟ್ಸ್ಗಳನ್ನು ಕೊಡಿ. ಹಣ್ಣುಗಳನ್ನು ಆಲ್ಮೋಸ್ಟ್ ಹೋಲಾಗಿ ಪ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಕಟ್ ಮಾಡಿ ಅದನ್ನು ಪ್ಯಾಕ್ ಮಾಡೋದಕ್ಕಿಂತ ಹೋಲಾಗಿ ಮಕ್ಕಳಿಗೆ ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಬೋದು ಅಂದರೆ ಅದು ಬೆಸ್ಟ್ ಆಪ್ಷನ್. ಮಕ್ಕಳಿಗೆ ಜಾಸ್ತಿ ನೀರು ಕುಡಿಲಿಕ್ಕೆ ಎನ್ಕರೇಜ್ ಮಾಡಿ. ಪೇರೆಂಟಿಂಗ್ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಪೇರೆಂಟಿಂಗ್ ವಾಟ್ಸಪ್ ಗ್ರೂಪನ್ನು ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.